ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಇದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ, ಹಾಗೆ ಜಾಸ್ತಿ ಮಟೀರಿಯಲ್ಸು ಬೇಕಾಗಲ್ಲ. 2 ಕಲರ್ ದಾರ ಆದರೆ ಸಾಕು. ಹಾಗೆ ಟೈಮು ಕೂಡ ತುಂಬ ಕಡಿಮೆ ಆಗುತ್ತೆ. ನಾವೇ ಮನೆಯಲ್ಲಿ ಕುಳಿತು ಈ ಥರನಾಗಿ ಕುಚ್ಚು ಹಾಕ್ಕೊಳ್ಳೋದ್ರಿಂದ ಸ್ವಂತ ಅರ್ನಿಂಗ್ಸು ಸಹಿತ ಮಾಡ್ಕೋಬೋದು. ಹೇಗೆ ಹಾಕೋದಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಕುಚ್ಚು ಹಾಕೋಕ್ಕೆ ದಾರನ 2 ಕಲರ್ ಮಲ್ಟಿ ಕಲರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ರೆಡ್ ಕಲರು, ಇನ್ನೊಂದು ಗ್ರೀನ್ ಕಲರು. ವಿಡಿಯೋದಲ್ಲಿ ಆ ಥರನಾಗಿ ಕಾಣಿಸ್ತಿದೆ, ಕಲರು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಅದು ಮೊದಲಿಗೆ ರೆಡ್ ಕಲರ್ ತೊಗೊಂಡಿದ್ದೀನಿ, ಆಮೇಲೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 75 ಎಳೆ ದಾರನ ಸುತ್ತಿ ದಪ್ಪ ಸೂಜಿಯೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. 75 ಎಳೆ ದಾರ ಅಂದರೆ 150 ಎಳೆ ದಾರ ಆಗುತ್ತೆ 2 ಭಾಗ ಮಾಡಿದರೆ. ನಿಮಗೆ ಬೇಕಾದರೆ ಇದಕ್ಕಿಂತ ಜಾಸ್ತಿನೂ ತೊಗೋಬೋದು, ಕಡಿಮೆನೂ ತೊಗೋಬೋದು. ನಿಮಗೆ ಕುಚ್ಚು ಯಾವ ಸೈಜಿಗೆ ಯಾವ ಆಕಾರಕ್ಕೆ ಬೇಕು ನೋಡಿ, ಅದು ಆ ಆಕಾರ ನೋಡಿಕೊಂಡು ನಿಮ್ಮ ಇಂಟ್ರೆಸ್ಟಿಗೆ ತಕ್ಕಾಗಿ ದಾರನ ತೊಗೋಬೇಕು. ನಾನಿಲ್ಲಿ ಯಾವುದೇ ಥರನಾದಂಥ ಮೇಜರ್ಮೆಂಟನ್ನು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಕೈಯಿಂದ ಹೆಬ್ಬೆರಳಿರುತ್ತಲ್ವ, ಅದನ್ನೇ ಮೇಜರ್ಮೆಂಟಾಗಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹೆಬ್ಬೆರಳನ್ನು ಒಂದು ಕುಚ್ಚು ಹಾಕಿದ ಪಕ್ಕದಲ್ಲೇ ಇಟ್ಟು ಅದರ ಪಕ್ಕದಲ್ಲೇ ನಾನು ಹೀಗೆ ತೋರಿಸ್ತಾ ಇದ್ದೀನಲ್ವ, ಹಾಗೆ ಸೂಜಿನ ಚುಚ್ಚಿ ಎಳ್ಕೊಂಡು 2 ಸಮ ಮಾಡಬೇಕು. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಉದ್ದವಾಗಿ ಇಷ್ಟ ಆಗುತ್ತೆ, ಮತ್ತು ಕೆಲವರಿಗೆ ಸ್ವಲ್ಪ ಚಿಕ್ಕದಾಗಿಯೂ ಇಷ್ಟ ಆಗುತ್ತೆ. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ಹಾಗೆ ನಿಮ್ಮ ಇಂಟ್ರೆಸ್ಟಿಗೆ ಬಿಟ್ಟಿದ್ದು. ನಾನಿಲ್ಲಿ ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡನ್ನು ಸೇರಿಸಿ ಇಟ್ಕೋತಾ ಇದ್ದೀನಿ. ಸೇರಿಸಿ 3ರಿಂದ 4 ನಾಟನ್ನು ಹಾಕ್ಕೋಬೇಕು. ನಾವು ಎಷ್ಟು ಬಿಗಿಯಾಗಿ ನಾಟನ್ನು ಹಾಕ್ತೀವಿ ಅಷ್ಟು ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಅದು. ಹಾಗೆ ಐರನ್ ಮಾಡದೆ ಕುಚ್ಚು ಹಾಕಿದರೆ ಕುಚ್ಚು ನೀಟಾಗಿ ಕಾಣಿಸಲ್ಲ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಫಸ್ಟಿಗೆ ನಾವು ದಾರನ ಸುತ್ತಿ ಇಟ್ಕೊಂಡ್ಮೇಲೆ ಐರನ್ ಮಾಡಿಕೊಳ್ಳಲೇಬೇಕು, ಅದು ಕಂಪಲ್ಸರಿ ಆಗಿದೆ. ಹಾಗೆ ಇನ್ನೊಂದು ಟಿಪ್ಸ್ ಏನಂದರೆ, ನಾವಿಲ್ಲಿ ದಾರನ ಎಕ್ಸಾಮ್ ಪ್ಯಾಡಿಗೆ ಸುತ್ತೋದ್ರಿಂದ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉದ್ದವಾಗಿಯೇ ಸುತ್ತಿಟ್ಕೋಬೇಕು. ನಿಮಗೆ ಯಾವ ಥರನಾಗಿ ದಾರನ ಉದ್ದವಾಗಿ ಸುತ್ಕೋಬೇಕು ಅಂತ ಗೊತ್ತಾಗಬೇಕಾದ್ರೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಒಂದು ಸಾರಿ ಚೆಕ್ ಮಾಡಿ, ಅದು ನಿಮಗೆ ಯೂಸ್ ಆಗ್ಬೋದು. ಬಿಗ್ನರ್ಸ್ಗೂ ಕೂಡ ಯೂಸ್ ಆಗುತ್ತೆ ದಾರನ ಯಾವ ಥರನಾಗಿ ಸುತ್ತಿಕೋಬೇಕು ಅಂತ. ಹಾಗೆ ಮನೆಯಲ್ಲಿ ಖಾಲಿ ಕುಳಿತು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರನಾಗಿ ನಮ್ಮ ಸೀರೆಗೆ ನಾವೇ ಕುಚ್ಚನ್ನು ಹಾಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಫಸ್ಟಿಗೆ ನಾವು ಬೇಬಿ ಕುಚ್ಚು ಹಾಕಿ ಕುಚ್ಚನ್ನು ಕಲ್ಕೋಬೇಕು. ಅದಾದ ನಂತರ ಒಂದೊಂದೇ ಬೀಡ್ಸನ್ನು ಹಾಕೋತಾ ಹೋಗಬೇಕು. ಫಸ್ಟಿಗೆ ನಾವು ಗ್ರ್ಯಾಂಡಾಗಿರೋ ಕುಚ್ಚನ್ನು ಹಾಕೋಕೆ ಹೋದರೆ ಅದು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ ಮತ್ತು ಇಂಟ್ರೆಸ್ಟ್ ಹೋಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನಾವು ಬೇಬಿ ಕುಚ್ಚು ಮುಖಾಂತರ ಕುಚ್ಚನ್ನು ಹಾಕೋಕ್ಕೆ ಟ್ರೈ ಮಾಡಬೇಕು. ಒಂದು ಕುಚ್ಚಿನ ಬೆಲೆ ನಾನಿಲ್ಲಿ 200 ರೂಪಾಯಿ ತೊಗೋತೀನಿ. ನೋಡಿ, ಏರಿಯಾದಿಂದ ಏರಿಯಾಗೆ ಚೇಂಜ್ ಆಗಿರುತ್ತೆ. ಮೊದಲಿಗೆ ಕುಚ್ಚು ಹಾಕೋಬೇಕಾದ್ರೆ ದಾರದ ಸೆಲೆಕ್ಷನನ್ನು ಕರೆಕ್ಟಾಗಿ ತೊಗೊಂಡಿರಬೇಕು. ಸೀರೆಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿರುವಂಥ ದಾರನ ತೊಗೊಂಡಿರಬೇಕು. ಕಲರ್ ಕಾಂಬಿನೇಷನು ಕರೆಕ್ಟಾಗಿರಬೇಕು, ಅಂದರೆ ಸಾರಿ ಕುಚ್ಚು ನೀಟಾಗಿ ಕಾಣಿಸುತ್ತೆ. ದಾರನ ನಾವು ಉದ್ದವಾಗಿ ಸುತ್ಕೊಳ್ಳೋದ್ರಿಂದ ಒಂದು ದಿವಸಕ್ಕೆ 3 ಸೀರೆಗೆ ಹಾಕೋಬೋದು. ಒಂದು ಸೀರೆಗೆ 200 ರೂಪಾಯಿ ಅಂದರೆ ನಾವು ಇಲ್ಲಿ ಡೈಲಿ 600 ರೂಪಾಯಿಯನ್ನು ಸಂಪಾದನೆ ಮಾಡ್ಬೋದು. ಮನೆಯಲ್ಲಿ ಕುಳಿತು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇದು ಕರೆಕ್ಟಾಗಿದೆ. ಮೊದಲಿಗೆ ಯಾವುದು ಕರೆಕ್ಟಾಗಿ ಕ್ಲಿಕ್ ಆಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಪೇಷನ್ಸಿಂದ ನೀಟಾಗಿ ವರ್ಕ್ ಮಾಡ್ಕೋತಾ ಹೋದರೆ ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ಯಶಸ್ವಿ ಅಂತ ಇದ್ದೇ ಇರುತ್ತೆ. ಹೀಗೆ ನಾವು ಯಾವುದೇ ಥರನಾದಂಥ ಮೇಜರ್ಮೆಂಟ್ ಇಲ್ಲದೆ ನಮ್ಮ ಹೆಬ್ಬೆರಳ ಸಹಾಯದಿಂದ ಯಾವ ಥರನಾಗಿ ಕರೆಕ್ಟಾಗಿ ಹಾಕೋದಂತ ತೋರಿಸಿದ್ದೀನಿ ನೋಡಿ. ನೀವು ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮಗೆ ಯಾವ ಥರನಾದಂಥ ಕುಚ್ಚು ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಥರನಾದಂಥ ಕುಚ್ಚನ್ನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.